ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಿಮಗೆ ಸರ್ಕಾರಿ ಉದ್ಯೋಗ ಏನಾದರೂ ಬೇಕಾ? ಹಾಗಿದ್ರೆ ದುಡ್ಡು ಕೊಡಿ, ಕೆಲಸ ಸಿಗುತ್ತೆ. ಅದು ದುಡ್ಡೆಷ್ಟು ಗೊತ್ತಾ? 25 ಲಕ್ಷ ರೂಪಾಯಿಯನ್ನ ಕೊಡಿ ಅಂತ ಹೇಳಿ MLC H ವಿಶ್ವನಾಥ್ ಅವರ PA ಜಯಲಿಂಗೇಗೌಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರಂತೆ. 25 ಲಕ್ಷ ರೂಪಾಯಿ ಕೊಡಿ ನೀವು ನನಗೆ, ನಾನು ನಿಮಗೆ ಸರ್ಕಾರಿ ಉದ್ಯೋಗವನ್ನು ಕೊಡಿಸ್ತೇನೆ. ಕೇಳಿದಷ್ಟು ಹಣ ಕೊಟ್ಟರೆ ಸರ್ಕಾರಿ ನೌಕರಿ ಪಕ್ಕಾ ಸಿಗೋದು. ಹೀಗಂತ H ವಿಶ್ವನಾಥ್ ಅವರ PA ಹೇಳ್ತಾ ಇರುವಂಥದ್ದು. ಬರೀ ಕೆಲಸ ಮಾತ್ರವಲ್ಲ, KPSC ಪರೀಕ್ಷೆಯಲ್ಲಿ ನಕಲು ಕೂಡ ಮಾಡಿಸ್ತಾರಂತೆ. ಆ ಸಾಧ್ಯತೆಗಳು ಕೂಡ ಇದಾವಂತೆ. ಒಂದು ಕಡೆ ಉದ್ಯೋಗ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಉದ್ಯೋಗದ ಆಸೆ ತೋರಿಸಿ ಹಣಕ್ಕೆ ಡಿಮ್ಯಾಂಡ್ ಇಡಲಾಗ್ತಾ ಇದೆ. 25 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟರೆ ಉದ್ಯೋಗ ಕೊಡಿಸೋದಾಗಿ ಭರವಸೆಯನ್ನು ಕೊಡೋದು, ಆಸೆ ಹುಟ್ಟಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನ ಹೋಟೆಲ್ನಲ್ಲಿ ಮಾತನಾಡಿದ್ದಾರೆ ವಿಶ್ವನಾಥ್ ಅವರ PA. ಬಸವರಾಜ ಹೊರಟ್ಟಿ ಹೆಸರನ್ನು ಕೂಡ ಪ್ರಸ್ತಾಪಿಸಿ ಹಣಕ್ಕೆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಯಲಿಂಗೇಗೌಡರ ಆಡಿಯೋ ವಿಡಿಯೋ ನ್ಯೂಸ್ ಫಸ್ಟ್ಗೆ ಈಗ ಲಭ್ಯ ಆಗಿರುವಂಥದ್ದು. ಅವು ಹಿಂಗೆ ಮಾಡಿದ್ದಾರೆ, ಕಿಸ್ತಾರ ಮಾಡಿದ್ದಾರೆ, ಮಾಡ್ಬೋದು, 100% ಮಾಡ್ಬೋದು. ಅವು ಅಂದ್ರೆ ಸಸ್ಪೆನ್ಸ್ ಮಾಡ್ಬೇಕು, ಸೂಕ್ಷ್ಮ. ಅವು ಎಕ್ಸಾಮ್ ಮೇಲೆ ಕೂಡ ಅಡ್ಜಸ್ಟ್ ಮಾಡ್ತಿದ್ದಾರೆ. ಅವೆಲ್ಲ ಆದ್ರೆ ಫಸ್ಟ್ ಡೀಲಿಂಗ್ ಮಾಡ್ಬೇಕು. ಅವು ಸ್ಪ್ರೆಡ್ ಆಗ್ಬಾರ್ದು. ಅಪ್ಲಿಕೇಶನ್ ನಂಬರ್ ನಾನು ಕೊಟ್ಟು ಹೊರಟಿಗೆ ಲೆಟರ್ ಹಾಕ್ಸ್ತೀನಿ, ಫೋನ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡು ಅಂತ ಅಂದ್ಬಿಟ್ಟು ಹೇಳಿಸ್ತೀನಿ. ಅದ್ರ ಮೇಲೆ ಅವ್ರು ಋಣ ಇದ್ರೆ ಸೆಲೆಕ್ಟ್ ಆಗ್ಬಿಡುತ್ತೆ, ಇದೆಲ್ಲ ಈ ವೆಚ್ಚನ ಏನಿದೆ ನನಗೆ ಕೊಡಕ್ಕೆ ಇದಿದ್ರೆ ನಾನು ಕರ್ಕೊಂಡ್ ಬಾ, ನಾನು ಮಾಡ್ತೀನಿ. ಓಕೆನಾ? ಓಕೆ ಓಕೆ ಅಣ್ಣ, ಮಾಡದೇ ಇರೋದು ಯಾವ್ದು ಇಲ್ವೇ ಇಲ್ಲ. ಇವ್ರು ಏನೇ ರೂಲ್ಸ್ ಮಾಡಿದ್ರು ಕೂಡ ಮಾಡದೇ ಇರೋದು ಯಾವ್ದು ಇಲ್ವೇ ಇಲ್ಲ. ಮಾಡೇ ಮಾಡ್ತಿದ್ದಾರೆ. ಆದ್ರೆ ಹಿಂಗೆ ಸ್ಪ್ರೆಡ್ ಆಗ್ದಂಗೆ ಮಾಡ್ಬೋದು. ಇಂಥವು ಮಾಡಿ, ಅರ್ಥ ಆಯ್ತಾ? ಕಾಲ ಆಗಿರುತ್ತೆ, ಅವನ ಅಪ್ಲಿಕೇಶನ್ ಹಾಕಿರ್ತಾನೆ, ಅಪ್ಲಿಕೇಶನ್ ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಅಲ್ಲಿ ನಿನ್ನ ಅಪ್ಲಿಕೇಶನ್ ನಂಬರ್ ಕೊಟ್ಟು ನಿನ್ನ ಪಾಸ್ ಮಾಡಿಸಿ ನಿನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಮಾಡ್ತಿರ್ತಾನೆ ಅಂತೇಳಿ ಅವನ ಹತ್ರ ನಾವು ದುಡ್ಡು ತಗೊಂಡು ಯಾರೋ ಒಬ್ಬರು ಮೀಡಿಯೇಟ್ ಇದ್ರು, ಈ ನಂಬರ್ ಇಂಥದ್ದು ನಿಮ್ಗೆ ಬರೀತಾನೆ, ನಂಬರ್ ಜಾಸ್ತಿ ಆಯಿತು, ಏನೋ ಅವ್ನು ಮಾಡಿ ಸೆಲೆಕ್ಟ್ ಆಗೋದು ಮಾಡಿ ಅಂತೇಳಿ ಅವ್ರಿಗೊಂದಷ್ಟು ಕೊಟ್ಟು ನಾವು ಒಂದಷ್ಟು ತಿನ್ಬೋದು. ಅವನು ಅಲ್ಲಿ ಅನ್ನ ತಿನ್ನೋ ಗುಣ ಇದ್ರೆ ಆಗುತ್ತೆ. ಅನ್ನ ತಿನ್ನೋ ಋಣ ಇಲ್ಲ ಅಂದ್ರೆ ಅವನಲ್ಲಿ ಸೆಲೆಕ್ಟೇ ಆಗಲ್ಲ. ಆಗ ಅವ್ನು ತಿನ್ಕೊಂಡಿರ್ತಾನಲ್ಲ, ಅಲ್ಲಿ ಕೊಟ್ಟ ಅವ್ನು ಕೊಡೋದು, ನಮ್ಮ ಹತ್ರ ಇಸ್ಕೊಂಡಿರೋದು ಮಾನವೀಯತೆ ದೃಷ್ಟಿಯಿಂದ ವಾಪಸ್. ನಾನು ಹೇಳೋದು ಅರ್ಥ ಮಾಡ್ಕೊಳ್ತೇನೆ. ಆದ್ರೆ ಇವನ್ನೆಲ್ಲನೂ ರೈಟ್ ಮಾಡ್ತೀನಿ ಅಂದ್ರೆ ಕೊಟ್ಟಿದ್ದು ಕೊಟ್ಟಿಲ್ಲ ಅಂದ್ಬಿಟ್ಟು ಅವನ ಹತ್ರ ನಾವು ಗಲಾಟೆ ಮಾಡ್ಕೊಳ್ಬೋದು. ನಂಬರ್ ಕೊಟ್ಟಿದ್ದೆ, ಅವೆಲ್ಲ ನಂಪಾಟ. ಇಂಥವಕ್ಕೆ ನಂಬಿಕೆ ಹಾಕಿದ್ರೆ ಅವ್ರಿಗೂ ಅದೃಷ್ಟ ಇದ್ರೆ ಅಲ್ಲಿ ಆಗ್ಬಿಡುತ್ತೆ. ಇಂಥ ಕೆಲಸ ನಡೀರಿ ಅನ್ನೋದು ನನ್ನ ಅಭಿಪ್ರಾಯ. ನೀವೇ ಅಲ್ವಾ? ನಮ್ಮ ಸಾಹೇಬು ನಮ್ಗೆ ಸಂಬಳ ಕೊಟ್ಟು ಇಟ್ಕೊಂಡಿಲ್ಲ. ನಮ್ಮ ಸಾಹೇಬು ನಮ್ಮ ರಿಲೇಷನ್ನು ಹೇಳಿ ಅಧಿಕೃತವಾಗಿ PA ಅಂತ ಹೇಳಿ ಲೆಟರ್ ಕೊಟ್ಟು ಇಟ್ಕೊಂಡಿದ್ದಾರೆ. ಒಂದು ಸಾವಿರ ಇದ್ರಲ್ಲಿ ಏನೋ ಒಂದು ಅನುಕೂಲ ಆಗುತ್ತೆ, ಸೈನ್ ಮಾಡಿ ಅಂತಂದ್ರೆ ಮಾಡ್ಬೇಕಾರೆ ಮಾಡಿದ್ಮೇಲೆ ಹೊರಟಿ ನಮ್ಮ ಸಾಹೇಬ್ರ ಮಾತು ಮೀರಿ ಏನು ಮಾಡಲ್ಲ. ನಮ್ಮ ಸಾಹೇಬ್ರ ಕೈಲಿ ಅವನು ಅಪಾಯಿಂಟ್ ನಂಬರು, ಅವನ ಅಪ್ಲಿಕೇಶನ್ ನಂಬರ್ ಎಲ್ಲ ಹಾಕಿ ಇವ್ನ ಆಯ್ಕೆ ಮಾಡಿ ಅಂತೇಳಿ ಲೆಟರ್ ಹಾಕ್ಬಿಟ್ಟು ಫೋನ್ ಮಾಡಿಸ್ತೀನಿ. ಸಾಹೇಬ್ರಂತೂ ನಮ್ಮ ಪ್ರತಿನಿಧಿ ನಾಗೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಸರ್ಕಾರಿ ಕೆಲಸ ಬೇಕು ಅಂದರೆ ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟರೆ ಕೆಲಸ ಮಾಡಿಸ್ಕೊಡ್ತೀನಿ, ಹೊರಟ್ಟಿಗೂ ಕೂಡ ಪತ್ರ ಬರೀತೀನಿ ಅಂತೇಳಿ MLC H ವಿಶ್ವನಾಥ್ ಅವರ PA ಜಯಲಿಂಗೇಗೌಡರು ಹೇಳ್ತಾ ಇರುವಂಥದ್ದು. ಯಾರಿಗೆ ಈ ರೀತಿ ಅವರು ಭರವಸೆಯನ್ನು ಕೊಟ್ಟಿದ್ದಂಥದ್ದು? ಅದರಲ್ಲೂ ಕೂಡ ಮತ್ತೆ ಕೊನೆಗೆ ಹೇಳ್ತಾರೆ, ನೀವು ದುಡ್ಡು ಕೊಟ್ಟರು ಕೂಡ ಕೆಲಸ ಹಾಗೆ ತೀರತ್ತೆ ಅಂತ ಗ್ಯಾರಂಟಿ ಏನಿಲ್ಲ, ಋಣ ಇದ್ದರೆ ಅದೃಷ್ಟ ಇದ್ದರೆ ಕೆಲಸ ಸಿಗತ್ತೆ ಅಂತ ಹೇಳಿ. ನಾಗೇಶ್, ಹೌದು ವಿನೋದ್, ಒಂದು ಕಡೆ ರಾಜ್ಯದಲ್ಲಿ ಉದ್ಯೋಗ ನೀಡಬೇಕಂತೇಳಿ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ರು. ಆದರೆ ಇನ್ನೊಂದು ಕಡೆ ಒಬ್ಬ ಪ್ರಭಾವಿ MLC ಆಗಿರುವಂಥ H ವಿಶ್ವನಾಥ್ ಅವರ
ಆಪ್ತ ಸಹಾಯಕರಾಗಿ ಗುರುತಿಸಿಕೊಂಡಿರುವಂಥ ಜೈಲಿಂಗೇಗೌಡರು ಕೂಡ ಏನೋ ಒಂದಷ್ಟು ವಿದ್ಯಾರ್ಥಿಗಳನ್ನು ಕರೆಸಿ ಹಾಗೂ ಏನು ಉದ್ಯೋಗ ನೀಡುವಂತೆ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ನಡೆಸಿದರು. ಅಂಥ ಸಂದರ್ಭದಲ್ಲಿ ಏನು ಉದ್ಯೋಗಾಕಾಂಕ್ಷಿಗಳನ್ನು ಗುರುತಿಸಿ ಅವರನ್ನು ಕರೆಸಿ ಮಾತನಾಡಿರುವಂಥದ್ದು. ಏನು ಬೆಂಗಳೂರಿನ ಗಾಂಧಿನಗರದ ಖಾಸಗಿ ಹೋಟೆಲ್ನಲ್ಲಿ ಏನು ಉದ್ಯೋಗಾಕಾಂಕ್ಷಿಗಳನ್ನು ಕರೆಸಿ ಮಾತುಕತೆ ನಡೆಸಿದರು. ಈ ವೇಳೆ ನಾನು ಎಚ್ ವಿಶ್ವನಾಥ್ ಅವರ ಆಪ್ತ ಸಹಾಯಕನಾಗಿದ್ದೇನೆ, ನಿಮಗೆ ಉದ್ಯೋಗ ಕೊಡಿಸಲು ಕೂಡ ನಾನು ಉದ್ಯೋಗ ಕೊಡಿಸುತ್ತೇನೆ ಅನ್ನೋಂಥ ಭರವಸೆ ಕೂಡ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಸಾಹೇಬರಿದ್ದಾರೆ, ಸಾಹೇಬರು ಕೂಡ ಬಸವರಾಜ್ ಹೊರಟ್ಟಿ ಅವರಿಗೆ ಬಹಳಷ್ಟು ಬೇಕಾದವರಾಗಿದ್ದು ಅವರ ಕಡೆಯಿಂದ ನಾನು ಅವ್ರಿಗೆ ಲೆಟರ್ ಕೂಡ ಹಾಕಿಸ್ತೀನಿ, ನಿಮಗೆ ಜಾಬ್ ಕೊಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಹಾಕಿರುವಂಥ ಮತ್ತು ಆಡಿಯೋ ಮತ್ತು ವಿಡಿಯೋ ಕೂಡ ಈಗ ಸದ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂಥದ್ದು. ಈ ಮತ್ತು ವಿಡಿಯೋದಲ್ಲಿ ಕೂಡ ಬಂದಿರತಕ್ಕಂಥ ಎಲ್ಲ ಅಲ್ಲಿ ಒಂದಷ್ಟು ಕೆಲ ಉದ್ಯೋಗಾಕಾಂಕ್ಷಿಗಳನ್ನು ಕೂಡ ಕರೆಸಿ ಆ ಹೋಟೆಲ್ನಲ್ಲಿ ಮಾತನಾಡುತ್ತಿರುವಾಗ ಉದ್ಯೋಗಾಕಾಂಕ್ಷಿಗಳು ಹೇಳ್ತಾರೆ, ನೀವು ಯಾವುದೇ ರೀತಿಯಾಗಿ ಭಯ ಪಡಬೇಡಿ, ನಾನು ನಿಮಗೆ ಉದ್ಯೋಗ ಕೊಡಿಸ್ತೀನಿ, ಅದರಲ್ಲಿ ನಿಮ್ಮ ಋಣ ಕೂಡ ಇರಬೇಕು. ನೀವು ಒಂದೊಂದು ಹುದ್ದೆಗೆ 25 ಲಕ್ಷ ರೂಪಾಯಿ ಈಗ ಸದ್ಯ ನಡೀತಾ ಇದೆ. ಹೊರಟ್ಟಿ ಅವರಿದ್ದಾರೆ, ಅವರು ಏನು ಆದೇಶ ಮಾಡ್ತಾರೋ ಅದೇ ಆದೇಶವನ್ನು ಕೂಡ ಅದು ನಡೆಯುತ್ತೆ. ಯಾವುದೇ ರೀತಿಯಾಗಿ ಅಲ್ಲಿ ಯಾವುದೇ ಇದು ನಡೆಯಲ್ಲ. ಆದರೆ ನಿಮಗೆ ಉದ್ಯೋಗ ಬೇಕಾದರೆ ನಾವು ಕೊಡಿಸ್ತೀನಿ ಅನ್ನೋಂಥ ಭರವಸೆ ಕೂಡ ನೀಡ್ತಾರೆ. ಆದರೆ ಎಚ್ ವಿಶ್ವನಾಥ್ ಅವರ ಆಪ್ತ ಸಹಾಯಕರಾಗಿ ಗುರುತಿಸಿಕೊಂಡಿರುವಂಥ ಜೈಲಿಂಗೇಗೌಡರು ಕೂಡ ವಿಧಾನ ಪರಿಷತ್ತಿನ ಸಭಾಪತಿಯಾಗಿರುವಂಥ ಬಸವರಾಜ್ ಹೊರಟ್ಟಿ ಅವರ ಹೆಸರನ್ನು ಕೂಡ ತಳುಕು ಹಾಕಿಕೊಂಡಿರುವಂಥದ್ದು ಈಗ ಸಾಕಷ್ಟು ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಉದ್ಯೋಗ ಕೊಡಿಸುವಲ್ಲಿ ಒಂದು ಕಡೆ ಹೋರಾಟ, ಇನ್ನೊಂದು ಕಡೆ ಉದ್ಯೋಗ ನೀಡ್ತಾ ಇಲ್ಲ ಅಂತ ಪ್ರತಿಭಟನೆ ನಡೀತಾ ಇದ್ರೆ, ನಾನು ನಿಮಗೆ ಉದ್ಯೋಗ ಕೊಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಜೈಲಿಂಗೇಗೌಡ ಕೂಡ ಹೇಳಿರುವಂಥದ್ದು. ಈ ಸದ್ಯ ಈ ಆಡಿಯೋ ಮತ್ತು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಹೆಸರನ್ನು ಕೂಡ ಇದರಲ್ಲಿ ತಳುಕು ಹಾಕಿಕೊಂಡಿರುವಂಥದ್ದು. ಜೈಲಿಂಗೇಗೌಡರು ಯಾವ ರೀತಿಯಾಗಿ ಬಂದಿರತಕ್ಕಂಥ ಉದ್ಯೋಗ ಆಕಾಂಕ್ಷಿಗಳನ್ನು ಕೂಡ ತಮ್ಮ ಬಲೆಗೆ ಹಾಕಿಕೊಂಡು ಅವರನ್ನು ಕರೆಸಿ ನಿಮಗೆ ಜಾಬ್ ಕೊಡಿಸ್ತೀನಿ, ಉದ್ಯೋಗ ಕೊಡಿಸ್ತೀನಿ, ನೀವು ಯಾವುದೇ ರೀತಿ ಭಯ ಪಡಬೇಡಿ, ನೀವು 25 ಲಕ್ಷ ರೂಪಾಯಿ ನನಗೆ ಕೊಟ್ಟಿದ್ದಾದರೆ ನಿಮಗೆ ನಾನು ಉದ್ಯೋಗ ಕೊಡಿಸ್ತೀನಿ, ಹಾಗೆ ನಮ್ಮ ಸಾಹೇಬರ ಕಡೆಯಿಂದ ಲೆಟರ್ ಕೂಡ ಬಸವರಾಜ್ ಹೊರಟ್ಟಿ ಅವರಿಗೆ ಹಾಕಿಸಿ ನಿಮಗೆ ಉದ್ಯೋಗ ಕೊಡಿಸ್ತೀನಿ ಅನ್ನೋಂಥ ಭರವಸೆಯನ್ನು ಕೂಡ ನೀಡಿರುವಂಥದ್ದು. ವಿನೋದ್, ಥ್ಯಾಂಕ್ ಯು ನಾಗೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.